ಈಗ ನೋಡಿ ಕ್ವಶನ್ನು ಫೈಂಡ್ ದ ಫೋರಿಯರ್ ಸೈನ್ ಆ್ಯಂಡ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಆಫ್ 2 × e ಪವರ್ ಮೈನಸ್ 3x ಪ್ಲಸ್ 3 × e ಪವರ್ ಮೈನಸ್ 2a. ಹೇಳಿ ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮ್ಗೆ ಫಾರ್ಮುಲಾ ಏನು? ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು ಹೇಳಿ ಇಂಟೆಗ್ರಲ್ ಆಫ್ 0 to infinity ಎಫ್ ಆಫ್ ಎಕ್ಸ್ ಸೈನ್ ಯು ಎಕ್ಸ್ ಡಿ ಎಕ್ಸ್. ಎಫ್ ಸಿ ಆಫ್ ಯುಗೆ ಇಂಟೆಗ್ರಲ್ ಆಫ್ 0 to infinity ಎಫ್ ಆಫ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ಹಾಂ, ಎರಡೂ ಮಾಡಬೇಕು. ಸೊಲ್ಯೂಷನ್ ಇಲ್ಲಿ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಏನು? ಫಸ್ಟ್ ಎಫ್ ಆಫ್ ಎಕ್ಸ್ ಬರ್ಕೊಳ್ಳೋಣ. ಹೇಳಿ 2 e ಪವರ್ ಮೈನಸ್ 3x ಪ್ಲಸ್ 3 ಮೈನಸ್ 2x. ಫಸ್ಟ್ ಎಫ್ ಎಸ್ ಆಫ್ ಯು ಫೈಂಡ್ ಮಾಡಬೇಕು. ಎಫ್ ಎಸ್ ಆಫ್ ಯುದು ಫಾರ್ಮುಲಾ ಬರ್ಕೊಳ್ಳೋಣ. ಹೇಳಿ ಇಂಟೆಗ್ರಲ್ ಆಫ್ 0 to infinity ಎಫ್ ಆಫ್ ಎಕ್ಸ್ ಯು ಎಕ್ಸ್ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ಹೇಳಿ ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು 0 to infinity ಎಫ್ ಆಫ್ ಎಕ್ಸ್ ಅಂದ್ರೇನು? 2 e ಪವರ್ ಮೈನಸ್ 3x ಪ್ಲಸ್ 3 e ಪವರ್ ಮೈನಸ್ 2x ಸೈನ್ ಯು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು? ಎಫ್ ಎಸ್ ಆಫ್ ಎರಡು ಪಾರ್ಟ್ ಮಾಡ್ಕೊಳ್ಳಿ. ಒಂದು ಇಂಟೆಗ್ರಲ್ ಆಫ್ ಹೇಳಿ 0 to infinity 2 e ಪವರ್ ಮೈನಸ್ 3x ಸೈನ್ ಯು ಎಕ್ಸ್ ಡಿ ಎಕ್ಸು ಪ್ಲಸ್ ಇಂಟೆಗ್ರಲ್ ಆಫ್ 0 to infinity ಹೇಳಿ 3 e ಪವರ್ ಮೈನಸ್ 2x ಸೈನ್ ಯು ಎಕ್ಸ್ ಡಿ ಎಕ್ಸ್. ಹಾಂ, ಸೈನ್ ಯು ಎಕ್ಸ್ ಇದು ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಇದು ಎಫ್ ಆಫ್ ಎಕ್ಸ್ ಅಂದರೆ ಫಿಲ್ ಮಾಡಿರೋದು ಎಫ್ ಆಫ್ ಎಕ್ಸ್. ಇಲ್ಲೇನು ಮಾಡ್ಬೋದು? 2ನ ಆಚೆ ತೊಗೋಬೋದಲ್ವಾ? ಇಲ್ಲಿ ಯಾವ್ದನ್ನ ಆಚೆ ತೊಗೋಬೋದು? 3. ಹೇಳಿ ಎಫ್ ಎಸ್ ಆಫ್ ಯು ಏನು? 2 ಇಂಟೆಗ್ರಲ್ ಆಫ್ 0 to infinity e ಪವರ್ ಮೈನಸ್ e ಪವರ್ ಮೈನಸ್ 3x ಸೈನ್ ಯು ಎಕ್ಸ್ ಡಿ ಎಕ್ಸ್ ಪ್ಲಸ್ ಹೇಳಿ 3 0 to infinity e ಪವರ್ 2x ಸೈನ್ ಯು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಇಲ್ಲಿ ಇದಕ್ಕೆ ಫಾರ್ಮುಲಾ ಯಾವುದು ಯೂಸ್ ಮಾಡಬೇಕು? ಇಂಟೆಗ್ರಲ್ ಆಫ್ ಹೇಳಿ e ಪವರ್ ಎ ಎಕ್ಸ್ ಸೈನ್ ಬಿ ಎಕ್ಸ್ ಡಿ ಎಕ್ಸ್ಗೆ ಫಾರ್ಮುಲಾ ಏನು? 1/a² ಪ್ಲಸ್ b² e ಪವರ್ ಎ ಎಕ್ಸ್ ಇಂಟು ಎ ಸೈನ್ ಬಿ ಎಕ್ಸ್ ಮೈನಸ್ ಬಿ ಕಾಸ್ ಬಿ ಎಕ್ಸ್. ಕರೆಕ್ಟ್ ಅಲ್ವಾ? ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ಇದನ್ನ ಇಲ್ಲಿ ಬರಿತೀನಿ. ಹೇಳಿ ಮೈನಸ್ ಬಿ ಕಾಸ್ ಬಿ ಎಕ್ಸ್. ಈಗ ಕಂಪೇರ್ ಮಾಡಿ. ಫಸ್ಟು ಇದನ್ನ ಇದಕ್ಕೆ ಕಂಪೇರ್ ಮಾಡಿ. ಎ ಜಾಗದಲ್ಲಿ ಏನಿದೆ? ಎ ಜಾಗದಲ್ಲಿ e ಪವರ್ ಮೈನಸ್ 3x ಅಂದರೆ ಎ ಜಾಗದಲ್ಲಿ ಮೈನಸ್ 3 ಇದೆ. ಗೊತ್ತಾಗ್ತಿದೆಯಲ್ವಾ? ಬಿ ಜಾಗದಲ್ಲಿ ಏನಿದೆ? ಯು ಇದೆ. ಇಲ್ಲಿ ನೋಡಿ, e ಪವರ್ ಎ ಎಕ್ಸ್ ಸೈನ್ ಬಿ ಎಕ್ಸ್ ಅಂದರೆ ಎ ಅಂದ್ರೇನು? ಮೈನಸ್ 3, ಬಿ ಅಂದರೆ ಯು. ಇಲ್ಲಿ ಎ ಮತ್ತು ಬಿಲಿ ಇದು ಹಾಕ್ಬಿಡಿ. ಏನಾಗುತ್ತೆ ಹೇಳಿ? 1 ಹಾಕಿ ಹೇಳಿ 3 ಹೋಲ್ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್. ಹೇಳಿ ಎಫ್ ಎಸ್ ಆಫ್ ಯು ಅಂದರೆ ಏನಾಗುತ್ತೆ? ಇದು 2 ಇಂಟು ಹೇಳಿ 1 ಮೈನಸ್ 3 ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್. ಆಮೇಲೆ e ಪವರ್ ಮೈನಸ್ 3x. ಆಮೇಲೆ ಎ ಸೈನ್ ಯು ಎಕ್ಸ್ ಮೈನಸ್ ಸಾರಿ ಎ ಅಂದ್ರೇನು? ಮೈನಸ್ 3 ಸೈನ್ ಬಿ ಅಂದ್ರೇನು? ಯು ಎಕ್ಸ್ ಮೈನಸ್ ಬಿ ಅಂದ್ರೇನು? ಯು ಕಾಸ್ ಯು ಎಕ್ಸ್. ಲಿಮಿಟ್ ಏನು? 0 to infinity. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕು? ಇದಕ್ಕೆ ಕಂಪೇರ್ ಮಾಡಿ. ಈಗ ಎ ಅಂದ್ರೇನು? ಮೈನಸ್ 3 ಇತ್ತಲ್ವ? ಈಗ ಎ ಅಂದರೆ -2, ಬಿ ಅಂದರೆ ಯು. ಇದಕ್ಕೂ ಸೇಮ್ ಫಾರ್ಮುಲಾ ತಾನೆ. e ಪವರ್ ಎ ಎಕ್ಸ್ ಸೈನ್ ಬಿ ಎಕ್ಸ್ ಫಾರ್ಮಲ್ಲಿದೆ. ಎ ಅಂದ್ರೇನು?
-2 ಇಲ್ಲಿ -3 ಇತ್ತು, ಇಲ್ಲಿ -2. ಯು ಜಾಗದಲ್ಲಿ ಬಿ ಜಾಗದಲ್ಲಿ ಏನಿದೆ ಯು. ಇದನ್ನ ಈಗ ಇದು ಹಾಕ್ಬಿಟ್ಟು ಹೇಳಿ ಏನಾಗುತ್ತೆ, +3 ಇಂಟು ಹೇಳಿ 1/, ಎ ಜಾಗದಲ್ಲಿ -2 ಹಾಕಿ ಹೇಳಿ, -2 ಹೋಲ್ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್, ಆಮೇಲೆ ಬ್ರಾಕೆಟ್ ಓಪನ್ e ಪವರ್ -2x, ಆಮೇಲೆ -2 ಸೈನ್ ಬಿ ಜಾಗದಲ್ಲಿ ux -u ಕಾಸ್ ux. ಕರೆಕ್ಟ್ ಅಲ್ವಾ? ಲಿಮಿಟ್ ಏನು? 0 ಟು ಇನ್ಫಿನಿಟಿ. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಬೇಕು? ಎಫ್ ಎಸ್ ಆಫ್ ಯು ಇಸ್ ಈಕ್ವಲ್ ಟು ಏನಾಗುತ್ತೆ ಈಗ? ಎಫ್ ಎಸ್ ಆಫ್ ಯು ಇಸ್ ಈಕ್ವಲ್ ಟು 2 ಇಂಟು 1 ಏನು? -3 ಹೋಲ್ ಸ್ಕ್ವೇರ್ ಅಂದ್ರೇನು? ಪ್ಲಸ್ ಯು ಸ್ಕ್ವೇರ್. ಈಗ ಅಪ್ಪರ್ ಲಿಮಿಟ್ಗೆ 0 ಮೈನಸ್ ಲೋವರ್ ಲಿಮಿಟ್ ಹಾಕಿ e ಪವರ್ -0, ಆಮೇಲೆ -3 ಸೈನ್ 0, ನೆಕ್ಸ್ಟು -u ಕಾಸ್ 0. ಈ ಥರ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಹೇಳಿ, +3/, -2 ಹೋಲ್ ಸ್ಕ್ವೇರ್ ಅಂದ್ರೇನು? 4 ಪ್ಲಸ್ ಯು ಸ್ಕ್ವೇರ್. ಅಪ್ಪರ್ ಲಿಮಿಟ್ಗೆ 0 ಮೈನಸ್ ಲೋವರ್ ಲಿಮಿಟ್ ಹಾಕಬೇಕು ಹೇಳಿ, e ಪವರ್ -0, -2 ಸೈನ್ 0, ನೆಕ್ಸ್ಟು -u ಕಾಸ್ 0. ಈಗೇನಾಯಿತು ಹೇಳಿ? ಎಫ್ ಎಸ್ ಆಫ್ ಯು ಇಸ್ ಈಕ್ವಲ್ ಟು ಯಾವುದು? ಇಲ್ಲ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಬೇಕು. ಅಪ್ಪರ್ ಲಿಮಿಟ್ಗೆ 0, e ಪವರ್ -∞ ಅಂದರೆ 0, 0 ಇಂಟು ಎನಿಥಿಂಗ್ ಇಸ್ 0. ಲೋವರ್ ಲಿಮಿಟ್ ಹಾಕಬೇಕು, e ಪವರ್ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ e ಪವರ್ -0, -3 ಸೈನ್ 0, -u ಕಾಸ್ 0. 3/, -2 ಹೋಲ್ ಸ್ಕ್ವೇರ್ ಅಂದ್ರೇನು? 4 ಪ್ಲಸ್ ಯು ಸ್ಕ್ವೇರ್. ಅಪ್ಪರ್ ಲಿಮಿಟ್ಗೆ e ಪವರ್ -∞ 0, 0 ಇಂಟು ಎನಿಥಿಂಗ್, ಎಕ್ಸಾಕ್ಟಲ್ಲಿ 0 ಹಾಕ್ಬಿಟ್ಟು ಇಲ್ಲಿವರೆಗೂ 0 ಮೈನಸ್ ಬರೆದು ಎಕ್ಸಾಕ್ಟಲ್ಲಿ 0 ಹಾಕಿ e ಪವರ್ -0, -2 ಸೈನ್ 0, -u ಕಾಸ್ 0. ಹೇಳಿ ನೆಕ್ಸ್ಟ್ ಏನಾಗುತ್ತೆ? 2/, ಹೇಳಿ 9 ಪ್ಲಸ್ ಯು ಸ್ಕ್ವೇರ್. ಇಲ್ಲಿ 0 ಮೈನಸ್ ಅಂದರೆ ಮೈನಸ್ ಮಾತ್ರ ಬರ್ಕೊಳ್ಳಿ. e ಪವರ್ -0 ಅಂದ್ರೇನು? 1. ಇದು ಸೈನ್ 0 ಅಂದ್ರೇನು? 0 ಇಂಟು ಎನಿಥಿಂಗ್ ಇಸ್ 0, -u ಇಂಟು ಕಾಸ್ 0 ಅಂದರೆ 1. ನೆಕ್ಸ್ಟ್ ಹೇಳಿ, 4 ಪ್ಲಸ್ ಯು ಸ್ಕ್ವೇರ್. ಹಾಂ, ನೆಕ್ಸ್ಟು 0 ಬಿಟ್ಬಿಡಿ, -1, -2 ಇಂಟು ಸೈನ್ 0 ಅಂದರೆ u ಇಂಟು 1. ಫೈನಲ್ ಆನ್ಸರ್ ಏನು? ಎಫ್ ಎಸ್ ಆಫ್ ಯು ಅಂದರೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಯು ಬರುತ್ತೆ ಅಲ್ವಾ? ಯುನ ಮಲ್ಟಿಪ್ಲೈ ಮಾಡಿ ಹೇಳಿ, 2u/9 ಪ್ಲಸ್ ಯು ಸ್ಕ್ವೇರ್, ಇಲ್ಲಿ ಪ್ಲಸ್ 3u/4 ಪ್ಲಸ್ ಯು ಸ್ಕ್ವೇರ್. ಎಫ್ ಎಸ್ ಆಫ್ ಯು ಆಯಿತು. ಹ್ಞೂ, ತಗೋಬೋದು, ಸಾಕಿಷ್ಟೆ. ನೆಕ್ಸ್ಟು ಎಫ್ ಸಿ ಆಫ್ ಯುಗೆ ಹೇಳಿ ಫಾರ್ಮುಲಾ. 0 ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಈಗ ಎಫ್ ಸಿ ಆಫ್ ಯುಗೆ ಹೇಳಿ, 0 ಟು ಎಫ್ ಆಫ್ ಎಕ್ಸ್ ಅಂದ್ರೇನು? 2e ಪವರ್ -3x ಪ್ಲಸ್ 3e ಪವರ್ -2x ಕಾಸ್ ಯು ಎಕ್ಸ್ ಡಿ ಎಕ್ಸ್. ಈಗ ಎಫ್ ಸಿ ಆಫ್ ಯುಗೆ ನೋಡಿ, ಜ್ಞಾಪಕ ಇಟ್ಕೊಳ್ಳಿ, 2ನ ಆಚೆ ಬರ್ಕೊಳ್ತೀನಿ, 0 ಟು ಇನ್ಫಿನಿಟಿ e ಪವರ್ -3xನ ಕಾಸ್ ಯು ಎಕ್ಸ್ಗೆ ಮಲ್ಟಿಪ್ಲೈ ಮಾಡಿ ಬರಿಬೋದಲ್ವಾ? ಗೊತ್ತಾಗ್ತಿದೆಯಲ್ವಾ? ಪ್ಲಸ್ ಹೇಳಿ, 3 ಕಾನ್ಸ್ಟೆಂಟ್ನ ಆಚೆ ಬರ್ಕೊಂಡು ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ e ಪವರ್ -2x ಜೊತೆಗೆ ಏನಂತ ಬರೆಯೋಣ? 1 ಸ್ಟೆಪ್ ಸ್ಕಿಪ್ ಮಾಡಿದ್ದೀನಿ. ಇದನ್ನ ಮಲ್ಟಿಪ್ಲೈ ಮಾಡಿ ಬೇರೆ ಬೇರೆ ಬರೆದ್ಬಿಟ್ಟು ಆಮೇಲೆ 2 ಮತ್ತು 3 ಆಚೆ ತೊಗೋತಿದ್ವಲ್ಲ, ಡೈರೆಕ್ಟಾಗಿ ತೊಗೊಂಡಿದ್ದೀನಿ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕು ಹೇಳಿ? ಫಾರ್ಮುಲಾ ಬರೀಬೇಕು. ಫಾರ್ಮುಲಾ ಹೇಳಿ ಏನು ಬರುತ್ತೆ? ಇಂಟೆಗ್ರಲ್ ಆಫ್ e ಪವರ್ ax ಕಾಸ್ bx dx. ಹಾಂ,
ಇಲ್ಲಿ ಮೇಲ್ಗಡೆ ಬರ್ದ್ಬಿಡ್ಲ, ಇಂಟೆಗ್ರಲ್ ಆಫ್ ಇ ಪವರ್ ಎ ಎಕ್ಸ್ ಕಾಸ್ ಬಿ ಎಕ್ಸ್ ಡಿ ಎಕ್ಸ್ ಅಂದರೆ 1/, ಪ್ಲಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇ ಪವರ್ ಎ ಎಕ್ಸ್ ಎ ಕಾಸ್ ಬಿ ಎಕ್ಸ್ ಪ್ಲಸ್ ಬಿ ಸೈನ್ ಬಿ. ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇ ಪವರ್ ಎಕ್ಸ್ ಕಾಸ್ ಬಿ ಎಕ್ಸ್ ಇದ್ದರೆ ಈ ಥರ ಯೂಸ್ ಮಾಡಬೇಕು. ಇಲ್ಲಿ ಕೆಳಗಡೆ ಬರೋದು ಪ್ಲಸ್ ಬಿ ಸೈನ್ ಬಿ ಎಕ್ಸ್, ಬಿ ಸೈನ್ ಬಿ ಎಕ್ಸ್. ಈಗ ನೋಡಿ, ಇದನ್ನ ಇದಕ್ಕೆ ಕಂಪೇರ್ ಮಾಡಿ. ಎ ಜಾಗದಲ್ಲಿ ಏನಿದೆ? -3. ಎ ಜಾಗದಲ್ಲಿ -3 ಇದೆ, ಮತ್ತು ಬಿ ಜಾಗದಲ್ಲಿ ಕರೆಕ್ಟ್ ಅಲ್ವಾ? ಹಾಕಿ ಇದನ್ನ ಏನಾಗುತ್ತೆ? 1/FC ಆಫ್ ಯು ಇಸ್ ಈಕ್ವಲ್ ಟು FC ಆಫ್ ಯು ಇಸ್ ಈಕ್ವಲ್ ಟು ಹೇಳಿ 1/, ಎ ಅಂದ್ರೇನು? -3 ಹೋಲ್ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್. ಒಳಗಡೆ ಏನು ಬರುತ್ತೆ? ಇ ಪವರ್ ಎ ಎಕ್ಸ್ ಅಂದರೆ ಇ ಪವರ್ -3x ಇಂಟು ಎ ಅಂದ್ರೇನು? -3 ಕಾಸ್ ಯು ಎಕ್ಸ್ ಪ್ಲಸ್ ಯು ಸೈನ್ ಯು ಎಕ್ಸ್. ಲಿಮಿಟ್ ಏನು? 0 to ∞. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು ಪ್ಲಸ್ ಹೇಳಿ. ಈಗ 3ನ ಹಂಗೆ ಇಟ್ಕೊಳ್ಳಿ. ಈಗ ಎ ಏನು, ಬಿ ಏನು? ಎ ಏನು? ಹ್ಞೂ, ಈಗ ಎ ಬಂದು -2, ಬಿ ಅಂದ್ರೇನು? ಯು. ಅರ್ಥ ಆಗ್ತಿದೆಯಲ್ವಾ? ಹೇಳಿ ಏನಾಯಿತು? 1/, ಎ ಸ್ಕ್ವೇರ್ ಅಂದ್ರೇನು? -2 ಹೋಲ್ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? -2 ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್. ನೆಕ್ಸ್ಟು ಇಂಟು ಎ ಜಾಗದಲ್ಲಿ -2 ಹಾಕಿ, ಬಿ ಜಾಗದಲ್ಲಿ ಯು ಹಾಕಿ, ಏನಾಗುತ್ತೆ? ಇ ಪವರ್ -2x -2 ಕಾಸ್ ಯು ಎಕ್ಸ್ ಪ್ಲಸ್ ಯು ಸೈನ್ ಯು ಎಕ್ಸ್. ಲಿಮಿಟ್ ಏನು? 0 to ∞. ನೆಕ್ಸ್ಟ್ ಹೇಳಿ ಏನಾಗುತ್ತೆ? FC ಆಫ್ ಯು ಇಸ್ ಈಕ್ವಲ್ ಟು ಏನಾಯಿತು? 2 × 1 ಏನು? -3 ಹೋಲ್ ಸ್ಕ್ವೇರ್ ಅಂದರೆ ಅಪ್ಪರ್ ಲಿಮಿಟ್ಗೆ ಏನು ಬರುತ್ತೆ? ಇದು ಇ ಪವರ್ -∞ ಅಂದರೆ 0. 0 ಇಂಟು ಎನಿಥಿಂಗ್ ಇಸ್ ಮೈನಸ್. ಲೋವರ್ ಲಿಮಿಟ್ ಅಪ್ಲೈ ಮಾಡ್ಬಿಡಿ. ಹೇಳಿ ಇ ಪವರ್ -0 -3 ಕಾಸ್ 0 ಪ್ಲಸ್ ಯು ಸೈನ್ 0. ನೆಕ್ಸ್ಟ್ ಹೇಳಿ 3/4 ಪ್ಲಸ್ ಯು ಸ್ಕ್ವೇರ್. ಹೇಳಿ ನೆಕ್ಸ್ಟ್ ಏನು? ಅಪ್ಪರ್ ಲಿಮಿಟ್ಗೆ 0, ಲೋವರ್ ಲಿಮಿಟ್ಗೆ ಎಕ್ಸಾಕ್ಟಲ್ಲಿ 0 ಹಾಕಿ, ಏನಾಗುತ್ತೆ? ಇ ಪವರ್ -0 -2 ಕಾಸ್ 0 ಪ್ಲಸ್ ಯು ಸೈನ್ 0. ಈಗ FC ಆಫ್ ಯು ಏನಾಯಿತು? 2/9 ಪ್ಲಸ್ ಯು ಸ್ಕ್ವೇರ್. ಹೇಳಿ 0 0ನ ಬಿಟ್ಬಿಡಿ, ಮೈನಸ್ ಇ ಪವರ್ 0 ಅಂದರೆ -3 ಇಂಟು 1 ಪ್ಲಸ್ 0 ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಯಾಕೆ? ಸೈನ್ 0 ಅಂದರೆ 0, 0 ಇಂಟು ಯು ಇಸ್ 0. ನೆಕ್ಸ್ಟ್ ಹೇಳಿ ಪ್ಲಸ್ 3/4 ಪ್ಲಸ್ ಯು ಸ್ಕ್ವೇರ್ ಮೈನಸ್ ಹಂಗೆ ಬರ್ಕೊಳ್ಳಿ. ಇ ಪವರ್ -0 ಅಂದರೆ -1. ಇದು ಇ ಪವರ್ -0 ಅಂದರೆ 1, ಮೈನಸ್ ಹಂಗೆ ಇರುತ್ತೆ. -2 ಕಾಸ್ 0 ಅಂದರೆ ಏನು? ಪ್ಲಸ್ ಇದು 0 ಆಗುತ್ತೆ. ಕರೆಕ್ಟ್ ಅಲ್ವಾ? ಯಾಕೆ? ಸೈನ್ 0 ಈಸ್ 0 ಇಂಟು ಎನಿಥಿಂಗ್ 0. ಈಗ ಏನಾಯಿತು? FC ಆಫ್ ಯು ಈಗ ನೋಡಿ, ಮೈನಸ್ ಇಂಟು ಇದು -3 ಅಲ್ವಾ? ಮೈನಸ್ ಇಂಟು ಮೈನಸ್ ಪ್ಲಸ್ 3 ಆಗುತ್ತೆ. ಏನಾಯಿತು? FC ಆಫ್ ಯು ಇಸ್ ಈಕ್ವಲ್ ಟು 3 2s 6/ಯು ಸ್ಕ್ವೇರ್ ಪ್ಲಸ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 2 3s 6/4 ಪ್ಲಸ್ ಯು ಸ್ಕ್ವೇರ್. ಇದು ಇಷ್ಟೇ ಆನ್ಸರ್. ಗೊತ್ತಾಗ್ತಿದೆಯಲ್ವಾ?
ಫೋರಿಯರ್ ಸೈನ್ ಮತ್ತು ಕೊಸೈನ್ ಅಂದರೆ ಇಲ್ಲಿ ಏನು ಅಂದರೆ ನಿಮಗೆ ಇ ಪವರ್ ಎ ಎಕ್ಸ್ ಸೈನ್ ಬಿ ಎಕ್ಸು ಮತ್ತು ಇ ಪವರ್ ಎಕ್ಸ್ ಕಾಸ್ ಬಿ ಎಕ್ಸ್ ಎರಡೂ ಫಾರ್ಮುಲಾ ಅಪ್ಲೈ ಮಾಡೋದು ಗೊತ್ತಾಗುತ್ತೆ. ಅಲ್ಲಲ್ಲ, ಇದು ಫಸ್ಟ್ ಇ ಪವರ್ ಮೈನಸ್ ಝೀರೋ ಮಾಡಬೇಕು. ಇ ಪವರ್ ಮೈನಸ್ ಝೀರೋ ಏನು ಬರುತ್ತೆ? -1 ಅಲ್ಲ, 1. ಇ ಪವರ್ ಝೀರೋ ಅಂದರೂ ಒನ್ನೇ, ಇ ಪವರ್ ಮೈನಸ್ ಝೀರೋ ಅಂದರೂ ಒನ್ನೇ. ಅರ್ಥ ಆಯ್ತಲ್ವಾ? ಈಗ ನೋಡಿ ಇನ್ನೊಂದು ಸರಿ, ಎಫ್ ಆಫ್ ಎಕ್ಸ್ ಅಂದ್ರೇನು? 2e ಪವರ್ ಮೈನಸ್ 3x ಪ್ಲಸ್ 3e ಪವರ್ ಮೈನಸ್ 2e. ಎಫ್ ಎಸ್ ಆಫ್ ಯುಗೆ ಫಾರ್ಮುಲಾ ಏನು? ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಸೈನ್ ಯು ಎಕ್ಸ್ ಡಿ ಎಕ್ಸ್. ಎಫ್ ಆಫ್ ಎಕ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಮೊದಲು. ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ 2e ಪವರ್ ಮೈನಸ್ 3x ಪ್ಲಸ್ 3e ಪವರ್ ಮೈನಸ್ 2x ಸೈನ್ ಯು ಎಕ್ಸ್ ಡಿ ಎಕ್ಸ್. ಆಮೇಲೆ ಇದನ್ನ ಮಲ್ಟಿಪ್ಲೈ ಮಾಡಿ. 0 ಟು ಇನ್ಫಿನಿಟಿ 2e ಪವರ್ ಮೈನಸ್ 3x ಸೈನ್ ಯು ಎಕ್ಸ್ ಡಿ ಎಕ್ಸ್ 1 ಮಾಡ್ಕೊಳ್ಳಿ, ಪ್ಲಸ್ ಇಂಟೆಗ್ರಲ್ 0 ಟು ಇನ್ಫಿನಿಟಿ 3e ಪವರ್ ಮೈನಸ್ 2x ಸೈನ್ ಯು ಎಕ್ಸ್ ಡಿ ಎಕ್ಸ್ ಮಾಡ್ಕೊಳ್ಳಿ. 2ನ ಇಲ್ಲಿ ಕಾನ್ಸ್ಟೆಂಟ್ನ ಆಚೆ ತೊಗೊಳ್ಳಿ. ಉಳಿಯೋದೇನು? ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ ಇ ಪವರ್ ಮೈನಸ್ 3x ಸೈನ್ ಯು ಎಕ್ಸ್ ಡಿ ಎಕ್ಸ್. 3ನ ಆಚೆ ತೊಗೊಳ್ಳಿ, ಪ್ಲಸ್ 3. ಉಳಿಯೋದೇನು? ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ ಇ ಪವರ್ ಮೈನಸ್ 2x ಸೈನ್ ಯು ಎಕ್ಸ್ ಡಿ ಎಕ್ಸ್. ಇದಕ್ಕೆ ಇ ಪವರ್ ಎ ಎಕ್ಸ್ ಸೈನ್ ಬಿ ಎಕ್ಸ್ ಡಿ ಎಕ್ಸ್ಗೆ ಫಾರ್ಮುಲಾ ಅಪ್ಲೈ ಮಾಡಿ. ಅದಕ್ಕೆ ಫಾರ್ಮುಲಾ ಏನು? 1/a² ಅಂದರೆ -3² ಪ್ಲಸ್ b² ಅಂದರೆ u². ಇ ಪವರ್ ಎ ಎಕ್ಸ್ ಅಂದರೆ ಇ ಪವರ್ ಮೈನಸ್ 3, ಎ ಸೈನ್ ಬಿ ಎಕ್ಸ್ ಅಂದರೆ -3 ಸೈನ್ ಯು ಎಕ್ಸ್, ಮೈನಸ್ ಬಿ ಕಾಸ್ ಯು ಎಕ್ಸ್ ಕಾಸ್ ಬಿ ಎಕ್ಸ್ ಅಂದರೆ ಮೈನಸ್ ಯು ಕಾಸ್ ಯು ಎಕ್ಸ್. ಇದಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ. ಇಂಟೆಗ್ರಲ್ ಆಫ್ ಇ ಪವರ್ ಎ ಎಕ್ಸ್ ಸೈನ್ ಬಿ ಎಕ್ಸ್ ಡಿ ಎಕ್ಸ್ ಅಂದ್ರೇನು? 1/a² ಪ್ಲಸ್ b² ಇ ಪವರ್ ಎ ಎಕ್ಸ್ ಸೈನ್ ಬಿ ಎಕ್ಸ್ ಮೈನಸ್ ಬಿ ಕಾಸ್ ಬಿ ಎಕ್ಸ್. ಫಸ್ಟ್ ಇದನ್ನ ಇದಕ್ಕೆ ಕಂಪೇರ್ ಮಾಡಿ. ಎ ಜಾಗದಲ್ಲಿ ಏನಿದೆ ನೋಡಿ, ಪವರಲ್ಲಿ ಎಕ್ಸ್ಗೆ ಏನು ಮಲ್ಟಿಪ್ಲೈ ಇದೆ? -3, ಅದು ಎ. ಇಲ್ಲಿ ಸೈನ್ ಆದಮೇಲೆ ಎಕ್ಸ್ಗೆ ಏನು ಮಲ್ಟಿಪ್ಲೈ ಇದೆ? ಯು, ಅದು ಬಿ. ಎ -3 ಬಿ ಯುನ ಇದಕ್ಕೆ ಹಾಕಿ. 1/-3 ಹೋಲ್ ಸ್ಕ್ವೇರ್ ಪ್ಲಸ್ u² ಇ ಪವರ್ ಮೈನಸ್ 3x ಮೈನಸ್ 3 ಸೈನ್ ಯು ಎಕ್ಸ್ ಮೈನಸ್ ಯು ಕಾಸ್ ಯು ಎಕ್ಸ್ ಬರುತ್ತೆ, ಅದು ಬರ್ಕೊಳ್ಳಿ. ಆಮೇಲೆ ಇದನ್ನ ಇದಕ್ಕೆ ಕಂಪೇರ್ ಮಾಡಿ. ಈಗ ಇ ಪವರಲ್ಲಿ ಎಕ್ಸ್ಗೆ ಏನು ಮಲ್ಟಿಪ್ಲೈ ಇದೆ? -2, ಅದು ಎ. ಸೈನ್ ಆದಮೇಲೆ ಎಕ್ಸ್ಗೆ ಏನು ಮಲ್ಟಿಪ್ಲೈ ಇದೆ? ಅದು ಬಿ. ಇಲ್ಲಿ ಎ ಏನು? -2, ಬಿ ಏನು? ಯು. ಯುನ ಇಲ್ಲಿಗೆ ಹಾಕಿ ಹೇಳಿ. 1/-2 ಹೋಲ್ ಸ್ಕ್ವೇರ್ ಪ್ಲಸ್ u² ಇ ಪವರ್ ಮೈನಸ್ 2x ಮೈನಸ್ 2 ಸೈನ್ ಯು ಎಕ್ಸ್ ಮೈನಸ್ ಯು ಕಾಸ್ ಯು ಎಕ್ಸ್ ಬರುತ್ತೆ. ಲಿಮಿಟು ಬರ್ಕೊಳ್ಳಿ. ಅಪ್ಪರ್ ಲಿಮಿಟ್ಗೆ ಇದು ನೋಡಿ, 2 1s are 2, 2/-3 ಹೋಲ್ ಸ್ಕ್ವೇರ್ ಅಂದರೆ 9 ಪ್ಲಸ್ u². ಅಪ್ಪರ್ ಲಿಮಿಟ್ಗೆ 0 ಬರ್ದ್ಬಿಡಿ, ಯಾಕಂದರೆ ಇ ಪವರ್ ಮೈನಸ್ ಇನ್ಫಿನಿಟಿ ಇಸ್ 0, 0 ಇಂಟು ಎನಿಥಿಂಗ್ ಇಸ್ ಮೈನಸ್. ಆ್ಯಕ್ಚುಲಾಗಿ ಅದು ಬರೋದು ಎಲ್ ಎಸ್ ರೂಲಿಂದ, ಆದರೆ ಕನ್ಫ್ಯೂಷನ್ ಮಾಡ್ಕೋಬೋದು. ಡೈರೆಕ್ಟ್ ಏನು ಬರೀರಿ? 0 ಮೈನಸ್, ಆಮೇಲೆ ಎಕ್ಸ್ ಜಾಗದಲ್ಲಿ 0 ಹಾಕಿ ಹೇಳಿ. ಇ ಪವರ್ -0 -3 ಸೈನ್ 0 ಮೈನಸ್ ಯು ಕಾಸ್ 0. ನೆಕ್ಸ್ಟು ಈ 3/4 ಪ್ಲಸ್ u². ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿ 0 ಮೈನಸ್ ಲೋವರ್ ಲಿಮಿಟ್ಗೆ ಹೇಳಿ. ಇ ಪವರ್ -0 -2 ಸೈನ್ 0 ಮೈನಸ್ ಯು ಕಾಸ್ 0. ಇಲ್ಲಿ ಸೈನ್ 0 ಅಂದರೆ 0, ಕಾಸ್ 0 ಅಂದರೆ 1. ಅಪ್ಲೈ ಮಾಡಿ ಈ ಥರ ಆಗುತ್ತೆ. ಇದು ಬರೀ ಯು ಸಿಗುತ್ತೆ, ಇಲ್ಲೂ ಯು ಸಿಗುತ್ತೆ, ಮಲ್ಟಿಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ಎಫ್ ಸಿ ಆಫ್ ಯುಗೆ 0 ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸು. ಎಫ್ ಸಿ ಆಫ್ ಯು ಇಸ್ಗಳು ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಅಂದ್ರೇನು? 2e ಪವರ್ ಮೈನಸ್ 3x ಪ್ಲಸ್ 3e ಪವರ್ ಮೈನಸ್ 2x ಕಾಸ್ ಯು ಎಕ್ಸ್ ಡಿ ಎಕ್ಸು. ಇದನ್ನ 2 ಆಚೆ ತೊಗೊಳ್ಳಿ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಬರೀರಿ. ಇಲ್ಲಿ 3 ಆಚೆ ತೊಗೊಳ್ಳಿ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಇಂಟೆಗ್ರಲ್ ಜೊತೆಗೆ ಬರೀರಿ. ಆಮೇಲೆ ಇಲ್ಲಿ ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಕಾಸ್ ಬಿ ಎಕ್ಸ್ ಡಿ ಎಕ್ಸ್ಗೆ ಅಪ್ಲೈ ಮಾಡಬೇಕು. ಫಾರ್ಮುಲಾ ಏನು? 1/a² ಪ್ಲಸ್ b² ಇ ಪವರ್ ಎ ಎಕ್ಸ್ ಎ ಕಾಸ್ ಬಿ ಎಕ್ಸ್ ಪ್ಲಸ್ ಬಿ ಸೈನ್ ಬಿ ಎಕ್ಸ್. ಇದನ್ನ ಇದಕ್ಕೆ ಕಂಪೇರ್ ಮಾಡಿದರೆ ಎ ಏನು? -3, ಬಿ ಅಂದರೆ ಯು, ಇಲ್ಲಿ ಹಾಕಿ. 1/-3 ಹೋಲ್ ಸ್ಕ್ವೇರ್ ಪ್ಲಸ್ u² ಇಂಟು ಇ ಪವರ್ -3x ಇಂಟು -3 ಕಾಸ್ ಯು ಎಕ್ಸ್ ಪ್ಲಸ್ ಯು ಸೈನ್ ಯು ಎಕ್ಸ್ ಬರುತ್ತೆ, ಪ್ಲಸ್ 3 ಇಂಟು ಹೇಳಿ. ಇದಕ್ಕೆ ಈಗ ಇದಕ್ಕೆ ಕಂಪೇರ್ ಮಾಡಿದ್ರೆ ಎ ಜಾಗದಲ್ಲಿ ಏನು? -u, ಬಿ ಅಂದ್ರೇನು? ಯು ಹಾಕಿ. 3 ಇಂಟು 1/-2 ಹೋಲ್ ಸ್ಕ್ವೇರ್ ಪ್ಲಸ್ u² ಇ ಪವರ್ -2x -2 ಕಾಸ್ ಯು ಎಕ್ಸ್ ಪ್ಲಸ್ ಯು ಸೈನ್ ಯು ಎಕ್ಸ್ನ ಇಲ್ಲಿ ಬರೀ. ಈಗ ಅಪ್ಪರ್ ಲಿಮಿಟ್ ಇದು 2/9 ಪ್ಲಸ್ u² ಆಗುತ್ತೆ. ಅಪ್ಪರ್ ಲಿಮಿಟ್ಗೆ ಏನಾಗುತ್ತೆ? 0 ಮೈನಸ್ ಲೋವರ್ ಲಿಮಿಟ್ಗೆ ಇ ಪವರ್ -0 -3 ಕಾಸ್ 0 ಪ್ಲಸ್ ಯು ಸೈನ್ 0. ಅಪ್ಪರ್ ಲಿಮಿಟ್ಗೆ 0 ಆಗುತ್ತೆ, ಮೈನಸ್ ಲೋವರ್ ಲಿಮಿಟ್ಗೇನು? ಇ ಪವರ್ -0 -2 ಕಾಸ್ 0 ಪ್ಲಸ್ ಯು ಸೈನ್ 0. ಇಲ್ಲೇನಾಯಿತು? ಎಫ್ ಸಿ ಆಫ್ ಯು ಅಂದರೆ 2/9 ಪ್ಲಸ್ u². ಇಲ್ಲಿ -1 -3 ಕಾಸ್ 0 ಅಂದ್ರೇನು? -3 ಇಂಟು 1 ಪ್ಲಸ್ 0 ಪ್ಲಸ್ 3/4 ಪ್ಲಸ್ u² -1 ಇಂಟು -2 ಕಾಸ್ 0 ಅಂದ್ರೇನು? -2 ಇಂಟು 1 ಪ್ಲಸ್ 0 ಮೈನಸ್ ಇಂಟು ಮೈನಸ್ ಪ್ಲಸ್ 3 ಬರುತ್ತೆ. 3 2s are
ಸಿಕ್ಸು ಪ್ಲಸ್ ಟೂ 3 6 ಆಗುತ್ತೆ. ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಇನ್ಫಿನಿಟಿ ಯಾವಾಗ ಸಪ್ಪಲೆ ಬಿಡೋದು